ಓಂ ಶ್ರೀ ಗುರುಭ್ಯೋ ನಮಃ. ಗೀತಾ ಜ್ಞಾನ ಯಜ್ಞದ ಇಂದಿನ ಸತ್ಸಂಗದಲ್ಲಿ ಪ್ರಸ್ತುತಪಡಿಸುವ ಚಿಂತನದ ವಿಷಯ ಸೀರೆಯಲ್ಲಿ ನೀರೆ. ಗೀತಾ ಜ್ಞಾನ ಯಜ್ಞದ ಪೂರ್ವ ಗೀತಾಭ್ಯಾಸಿ ಜಯಲಕ್ಷ್ಮೀ ಕಳಾಯಿ. ಸೀರೆ ಎಂಬ ಎರಡಕ್ಷರ ಕೇಳಿದರೆ ಕಿವಿ ನಿಮಿರದ ಹೆಂಗಳೆಯರೇ ಇಲ್ಲ. ಪುರಾಣ ಇತಿಹಾಸಗಳಿಂದಲೇ ಅಪ್ಪಟ ಭಾರತೀಯ ಉಡುಗೆಯಾದ ಸೀರೆಗೆ ಅದರದ್ದೇ ಆದ ಗೌರವಯುತ ಸ್ಥಾನವಿರುವುದು ನಾವೆಲ್ಲ ಕಾಣುತ್ತೇವೆ. ನಮ್ಮ ಸ್ತ್ರೀಯರು ಏನೆಲ್ಲ ಉಡುಪು ಧರಿಸಿ ಚಂದ ಕಂಡರೂ ಕೂಡ ಅತ್ಯಂತ ಸುಂದರವಾಗಿ ಗೋಚರಿಸುವುದು ಸೀರೆಯಲ್ಲಿ. ಒಂದೊಂದು ಥರದ ಸೀರೆಯಲ್ಲೂ ಒಂದೊಂದು ಭಾವನಾತ್ಮಕ ಸಂಬಂಧವಿರುತ್ತದೆ. ಸೀರೆ ಯಾರಿಗೆ ಯಾಕೆ ಸೂಕ್ತ? ಬಹಳ ಹಿಂದೆ ಸೀರೆಯನ್ನು ಯಾವುದೇ ವಿನ್ಯಾಸಕ್ಕೊಳಪಡಿಸದೆ ಹಾಗೆಯೇ ಉಟ್ಟುಕೊಳ್ಳುತ್ತಿದ್ದರು. ಆಗಿನ ಕಾಲದಲ್ಲಿ ಕುಪ್ಪಸವು ಹೊಲಿಗೆಯ ರೀತಿಯಲ್ಲಿರದೆ ತುಂಡು ಬಟ್ಟೆಯನ್ನೇ ಮೈಮುಚ್ಚುವ ರೀತಿಯಲ್ಲಿ ಬಳಕೆಯಿತ್ತು. ಆದರೆ ಈಗ ಸೀರೆಯನ್ನು ವಿವಿಧ ರೀತಿಯಲ್ಲಿ ತುಂಡರಿಸಿ ನೈಟಿ, ಸಲ್ವಾರ್, ಲಂಗ, ದಾವಣಿ ಹೀಗೆ ತರಹೇವಾರು ಮಾದರಿಗಳಲ್ಲಿ ಬಳಸಲಾರಂಭಿಸಿದ್ದಾರೆ. ಆದರೆ ಸೀರೆಗಿರುವ ತೂಕ ಇವ್ಯಾವುದೇ ಆಧುನಿಕ ಉಡುಗೆಗಳಿಗೆ ಬರಲಾರದು. ಈಗಿನ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸೀರೆ ಉಡುವ ರೀತಿಯೇ ತಿಳಿದಿಲ್ಲ. ಅಚ್ಚುಕಟ್ಟಾಗಿ ಉಡುವುದು ಕೂಡ ಒಂದು ಕಲೆಯೇ. ಇಂದಿನ ಮಕ್ಕಳಿಗೆ ಅಮ್ಮನ ಸೀರೆ ಸೆರಗು ಎಂದರೇನು ಅಂತಲೇ ಗೊತ್ತಿಲ್ಲ. ಹಿಂದಿನ ಕಾಲದ ಅಮ್ಮನ ಸೆರಗು ಮಗುವಿಗೆ ನಿದ್ದೆಯಲ್ಲಿ ಚಳಿಗೆ ಹೊದಿಕೆಯಾಗಿ ಮೂಗು ಕಿವಿಯ ಕೊಳೆ ತೆಗೆಯಲು ಇದೇ ಕರವಸ್ತ್ರ. ಹೊಸಬರು ಬಂದರೆ ನಾಚುವ ಮಗುವಿಗೆ ಸೆರಗೇ ಬಚ್ಚಿಟ್ಟುಕೊಳ್ಳಲು ಆಸರೆ. ಅಮ್ಮನ ಸೆರಗಿನ ಬದಿಯಿಂದಲೇ ಮಗು ಲೋಕವೆಲ್ಲ ಸುತ್ತುತ್ತಿತ್ತು. ಅದು ಸಮಾರಂಭದ ಸೀರೆಯಾಗಿರಲಿಲ್ಲ. ಸೀರೆ ಉಡುವ ಶೈಲಿಯಲ್ಲಿ ಅದು ಎದುರಿಗಿರುವವರನ್ನು ಆಕರ್ಷಿಸುತ್ತದೆ. ಅದೇ ನೈಟಿ, ಚೂಡಿದಾರ್ ಮೊದಲಾದವುಗಳು ಹೊಲಿಗೆಗೆ ಹೊಂದಿಕೊಂಡು ಆಕರ್ಷಕವಾಗುತ್ತದೆ. ಮದುವೆಯಂತಹ ಅದ್ದೂರಿ ಸಮಾರಂಭಗಳಲ್ಲಿ ಮದುಮಗಳಿಂದ ಆರಂಭವಾಗಿ ಎಲ್ಲ ವಯಸ್ಸಿನ ಮಹಿಳೆಯರು ತರಹೇವಾರು ಸೀರೆಯಲ್ಲಿ ಮಿಂಚುತ್ತಿರುತ್ತಾರೆ. ಸೀರೆಯನ್ನು ಉಡುವ ಶೈಲಿಯಲ್ಲೇ ಇದು ಕೊಡವ ಶೈಲಿ, ಇದು ಗುಜರಾತಿ ಶೈಲಿ ಎಂದು ಪ್ರತ್ಯೇಕವಾಗಿ ಗುರುತಿಸುವಷ್ಟು ಅದರದ್ದೇ ಆದ ವಿಶೇಷತೆಯನ್ನೊಳಗೊಂಡಿದೆ ಸೀರೆಯ ವಿನ್ಯಾಸ, ಕಲಾತ್ಮಕತೆ. ಸೀರೆಯ ಪಲ್ಲುವಿನ ಮಾದರಿ ಎಲ್ಲವೂ ಒಂದು ಕಡೆಯಿಂದ ಇನ್ನೊಂದು ಪ್ರದೇಶಕ್ಕೆ ತೀರಾ ಬದಲಾವಣೆಯಿಂದ ಕೂಡಿರುತ್ತದೆ. ಅದುವೇ ವೈಶಿಷ್ಟ್ಯ ಹೆಂಗಳೆಯರನ್ನು ಆಕರ್ಷಿಸುವಂತೆ ಮಾಡುತ್ತದೆ. ಶಾಲಾ ಶಿಕ್ಷಕಿಯರು ಸೀರೆ ಉಟ್ಟುಕೊಂಡು ತರಗತಿ ಪ್ರವೇಶಿಸುವಾಗ ಮಕ್ಕಳೆಲ್ಲ ಭಯ ಭಕ್ತಿಯಿಂದ ಎದ್ದು ನಿಂತು ಸ್ವಾಗತಿಸಿ ನಮಸ್ಕರಿಸುತ್ತಾರೆ. ಅಂತಹ ಗಾಂಭೀರ್ಯತೆ ಆಧುನಿಕ ಉಡುಪುಗಳಲ್ಲಿ ಖಂಡಿತ ಕಾಣಸಿಗುವುದಿಲ್ಲ. ಇದಕ್ಕೆ ಪರಂಪರೆ ಎಂಬ ತೂಕದ ಹೆಸರು ಬಳಕೆಯಲ್ಲಿದೆ. ಇನ್ನು ಸೀರೆ ಖರೀದಿಯ ವಿಷಯಕ್ಕೆ ಬಂದರೆ ಸಿದ್ಧ ಉಡುಪುಗಳಂತೆ ತರಹೇವಾರಿ ಅಳತೆ ಅಂದರೆ ಎಲ್, XL, XXL, XXL ಎಂದು ಇರುವುದಿಲ್ಲ. ಸಾಮಾನ್ಯವಾಗಿ 6ರಿಂದ 6.5 ಮೀಟರ್ ಅಳತೆಯ ಸೀರೆ ಇದ್ದರೆ ಅದರಲ್ಲೇ ರವಕೆಗಿರುವ ಅರಿವೆಯು ಜೊತೆಯಾಗಿರುತ್ತದೆ. ಇದರಿಂದ ಸೀರೆಯ ಬಣ್ಣಕ್ಕೆ ಹೊಂದುವ ಕುಪ್ಪಸದ ಕಣ ಹುಡುಕುವ ಪ್ರಮೇಯವೇ ಇರುವುದಿಲ್ಲ. ಅದು ಯಾವ ಗಾತ್ರದವರಿಗಾದರೂ ಉಡಲು ಸೂಕ್ತವಾಗಿರುತ್ತದೆ. ಹೆಂಗಳೆಯರ ಮನಸೂರೆಗೊಳ್ಳುವ ಯಾವುದೂ ಅಗೋಚರ ಮಾಂತ್ರಿಕ ಶಕ್ತಿ ಸೀರೆಯಲ್ಲಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಹಿಂದಿನ ಕಾಲದಲ್ಲಿ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಧಾರಿಯು 18 ಮೊಳದ ಸೀರೆಯನ್ನು ಕಚ್ಚೆ ಹಾಕಿ ಉಡುತ್ತಿದ್ದರಂತೆ. ಕಟೀಲು ದೇವಿಗೆ ಹರಿಕೆ ಸೀರೆ ಒಪ್ಪಿಸುವಾಗ 18 ಮೊಳದ ಸೀರೆಯನ್ನು ಒಪ್ಪಿಸುವ ಸಂಪ್ರದಾಯವಿದೆ. ನವರಾತ್ರಿ ಸಂದರ್ಭದಲ್ಲಿ ಧರ್ಮಸ್ಥಳ, ಕಟೀಲು, ಪೊಳಲಿ ಇನ್ನು ಮುಂತಾದ ದೇವಾಲಯಗಳಲ್ಲಿ ಪ್ರಸಾದ ರೂಪದಲ್ಲಿ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡುವ ಪ್ರಕ್ರಿಯೆ ಹಲವು ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಪ್ರಾಚೀನ ಕಾಲದಿಂದಲೂ ವಿವಾಹವೆಂಬ ಸಂದರ್ಭದಲ್ಲಿ ಹಸೆಮಣೆಯಲ್ಲಿ ಮದುಮಗಳು ಶೃಂಗಾರಗೊಂಡು ಕಂಗೊಳಿಸುವುದು ಸೀರೆಯಲ್ಲೇ ಅಲ್ಲವೇ? ಸಮಾಜ ಎಷ್ಟೇ ಬದಲಾಗಿದೆ ಎಂದು ಬೊಬ್ಬಿರಿದರೂ ಮದುಮಗಳು ಸರ್ವಾಲಂಕಾರ ಭೂಷಿತೆಯಾಗಿ ಶೋಭಿಸುವುದು ಸೀರೆಯಲ್ಲಿ. ಈಗಿನ ಯುವತಿಯರು ಪಾಶ್ಚಾತ್ಯರ ಅಂಧಾನುಕರಣೆಗೊಳಗಾಗಿ ಫ್ಯಾಷನ್ ಎಂಬ ಹಣೆಪಟ್ಟಿಯಲ್ಲಿ ಮೈಮುಚ್ಚುವ ಬಟ್ಟೆಗಳ ಬದಲಾಗಿ ತುಂಡು ಬಟ್ಟೆಗಳಿಗೆ ಮಾರು ಹೋಗುತ್ತಿದ್ದಾರೆ. ವಿಪರ್ಯಾಸವೆಂದರೆ ಪಾಶ್ಚಾತ್ಯರು ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಸೀರೆಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಭಾರತೀಯರ ಸೀರೆಗಳ ಮಹತ್ವವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅನೇಕ ಅಂಶಗಳನ್ನು ಗಮನಿಸಬೇಕಾಗುತ್ತದೆ. ಸೀರೆಗಳು ಮಹಿಳೆಯರ ವ್ಯಕ್ತಿತ್ವವನ್ನು ಮತ್ತು ಕುಟುಂಬದ ಘನತೆಯನ್ನು ಪ್ರತಿಬಿಂಬಿಸುತ್ತವೆ. ಸೀರೆ ಧರಿಸುವುದು ಕೇವಲ ಉಡುಗೆ ಮಾತ್ರವಲ್ಲ, ಅದು ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಪ್ರತೀಕವಾಗಿದೆ. ವಿವಾಹ, ಹಬ್ಬಗಳು ಮತ್ತು ಉತ್ಸವಗಳಲ್ಲಿ ಸೀರೆ ಧರಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಸೀರೆಗಳು ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಸಾಮುದಾಯಿಕ ಬಾಂಧವ್ಯವನ್ನು ದೃಢಪಡಿಸುತ್ತದೆ. ಪ್ರತಿ ಸೀರೆಯು ಒಂದು ಕುಟುಂಬದ, ಒಂದು ಸಮುದಾಯದ ಅಥವಾ ಒಂದು ರಾಜ್ಯದ ಕಥೆಯನ್ನು ಹೇಳುತ್ತದೆ. ಸೀರೆಗಳ ಗುಣಮಟ್ಟಕ್ಕನುಗುಣವಾಗಿ ಬೇರೆ ಬೇರೆ ಜಾತಿ ಹಾಗೂ ಹೆಸರುಗಳಿಂದ ಗುರುತಿಸಲಾಗುತ್ತದೆ. ಮಸ್ಲಿನ್ ಸೀರೆಗಳಲ್ಲೇ ಅತ್ಯಂತ ಪ್ರಾಚೀನ ಹಾಗೂ ಶ್ರೇಷ್ಠ ಗುಣಮಟ್ಟದ ಸೀರೆ ಎಂದರೆ ಮಸ್ಲಿನ್.
ಬ್ರಿಟಿಷರ ಆಡಳಿತಕ್ಕೊಳಪಡುವ ಮೊದಲು ಭಾರತದಲ್ಲಿ ತಯಾರಾಗುತ್ತಿತ್ತು. ಇದು 18 ಮೊಳ ಉದ್ದ ಹಾಗೂ ಸಣ್ಣ ಬೆಂಕಿ ಪೆಟ್ಟಿಗೆಯೊಳಗೆ ಮಡಚಿ ಇಡುವಂತಿತ್ತು. ಈಗ ಇದರ ತಯಾರಿಕೆ ನಿಂತು ಹೋಗಿದೆ. ಮೈಸೂರು ಸಿಲ್ಕ್ ಶುದ್ಧ ರೇಷ್ಮೆ ನೂಲಿನಿಂದ ಅತಿ ಸೂಕ್ಷ್ಮ ರೀತಿಯಲ್ಲಿ ತಯಾರಿಸಲ್ಪಡುವ ಆಕರ್ಷಕ ವರ್ಣಗಳಲ್ಲಿ ಲಭ್ಯವಿದೆ. ಇಳಕಲ್ ಸೀರೆಗಳು ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್, ಜ್ಯೂಟ್ ಸಿಲ್ಕ್, ವಿಮಲ್ ಸೀರೆ, ಬನಾರಸ್, ಪಿಕಾಕ್ ಸಿಲ್ಕ್ ಹೀಗೆ ಸೀರೆಗಳ ತರಹೇವಾರಿ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಅತ್ಯಂತ ಅಗ್ಗವಾದ ನೈಲಾನ್, ಪಾಲಿಸ್ಟರ್ ಸೀರೆಗಳಿಂದ ಆರಂಭಗೊಂಡು ತೀರಾ ಮೇಲ್ದರ್ಜೆಯ ಅತ್ಯುತ್ತಮ ಗುಣಮಟ್ಟದ ತರಹೇವಾರು ರೇಷ್ಮೆ ಸೀರೆಗಳು ಮಾರುಕಟ್ಟೆಯಲ್ಲಿ ಈಗ ಚಾಲ್ತಿಯಲ್ಲಿದೆ. ಹೆಂಗಳೆಯರಿಗೆ ಸೀರೆಯೇ ಭೂಷಣ. ಕಾಲಮಾನಕ್ಕೆ ತಕ್ಕಂತೆ ಸೀರೆಯಲ್ಲೂ ವೈವಿಧ್ಯಗಳು ಇದ್ದೇ ಇರಬೇಕಾಗುತ್ತದೆ. ಏನೇ ಆಗಲಿ ನಾರಿಗೆ ಸೀರೆಯೇ ಭೂಷಣ ಎಂಬುದು ಎಂದೆಂದಿಗೂ ಸಾರ್ವಕಾಲಿಕ ಸತ್ಯ. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ, ಮುಂದಿನ ಪೀಳಿಗೆಗೂ ವಿಸ್ತರಿಸೋಣ. ಹರಿ ಓಂ.